ಸಿಎಂ ವಿರುದ್ಧ ಬಿಜೆಪಿ ಪಡೆ ಮೈಸೂರು ಯುದ್ಧವನ್ನ ಸಾರಿದೆ. ಒಂದೇ ಒಂದು ಮುಡ ಆರೋಪ ಸಿದ್ದರಾಮಯ್ಯರನ್ನ ಹಾದಿ ಬೀದಿಯ ಕಟಕಟಿಯಲ್ಲಿ ನಿಲ್ಲಿಸಿ ಉತ್ತರವನ್ನ ನೀಡುವಂತೆ ಮಾಡ್ತಾ ಇದೆ. ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ಪಾದಯಾತ್ರೆಯ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಇದು ಮೈಸೂರು ಯುದ್ಧ. ಸಿಎಂ ಸಿದ್ದು ವಿರುದ್ಧ ಸಾರಿರುವ ಮಹಾಯುದ್ಧ. ಮೂಡಾದ ಸೈಟ್ನಲ್ಲಿ ಸೀಟು ಹಂಚಿಕೊಂಡ ಸಂಕಟರಾಮಯ್ಯನಿಗೆ ಭೂಚಕ್ರದ ಆರೋಪದ ಕಂಟಕ ಮೆತ್ಕೊಂಡಿದೆ. ಸಿದ್ದು ಫ್ಯಾಮಿಲಿಗೆ ಮುಂಡಾಸು ಸುತ್ತಿದ ಮೂಡ ಕುರ್ಚಿ ಬಲಿಗೆ ಕಾದು ಕೂತಿದೆ. ಕಾಂಗ್ರೆಸ್ನ ಏಕಶಕ್ತಿಯ ದಮನಕ್ಕೆ ರಣಕಹಳೆ ಮುಳುಗಿಸಿದ ಮೈತ್ರಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಂತ್ರ ಪಠಿಸ್ತಾ ಇದೆ. ಸಿಎಂ ಸಿದ್ದು ವಿರುದ್ಧ ಬಿಜೆಪಿಯಿಂದ ಮೈಸೂರು ಯುದ್ಧ. ನಿತ್ಯ ಗಂಟೆ ಹೆಜ್ಜೆ, 7 ತಂಡಗಳ ರಚನೆ, ಹೇಗಿದೆ ಸಿದ್ಧತೆ? ಬಿಜೆಪಿ ಪಾಲಿಗೆ ಕಾಂಗ್ರೆಸ್ಗಿಂತ ಅಸಲಿ ಟಾರ್ಗೆಟ್ ಸಿದ್ದರಾಮಯ್ಯ. ಸೈದ್ಧಾಂತಿಕ ನಿಲುವು, ಅಹಿಂದ ಮತಬುಟ್ಟಿಯ ಸಾಮ್ರಾಟ, ಪಕ್ಷದಲ್ಲಿನ ವರ್ಚಸ್ಸು, ಶಾಸಕರ ಒಲವು, ಜನರ ನಿಲುವು ಸಿದ್ದು ಪರ ಇದೆ. ಸಿದ್ದುಗೆ ಕಳಂಕ ಮೆತ್ತಿದ್ರೆ ಮಾತ್ರ ಕಾಂಗ್ರೆಸ್ನ ಈಸಿಯಾಗಿ ಟಚ್ ಮಾಡಬಹುದು. ಈಗ ಸಿಕ್ಕ ಮೂಡ ಬಿಜೆಪಿ ತಮಟೆ ಬಾರಿಸುವ ಅವಕಾಶ ಕಲ್ಪಿಸಿದೆ. ಆಗಸ್ಟ್ 3ರಿಂದ 10ರವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಆಗಸ್ಟ್ 3ರ ಬೆಳಗ್ಗೆ 8:30ಕ್ಕೆ ಕೆಂಗೇರಿ ಬಳಿಯ ಕೆಂಪಮ್ಮ ದೇವಿ ಹಾಗೂ ಪಂಚಮುಖಿ ಗಣಪತಿ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಬೆಳಗ್ಗೆ 10 ಗಂಟೆಗೆ ಪಾದಯಾತ್ರೆಗೆ ಚಾಲನೆ ಸಿಗಲಿದೆ. ಒಟ್ಟು 130 ಕಿಲೋಮೀಟರ್ ದೂರದ ಪಾದಯಾತ್ರೆ ಇದಾಗಿದ್ದು, ನಿತ್ಯ ಸರಾಸರಿ 16ರಿಂದ 22 ಕಿಲೋಮೀಟರ್ ಹೆಜ್ಜೆ ಹಾಕಬೇಕು. ಅಲ್ಲದೆ ಪ್ರತಿದಿನ 2 ತಂಡಗಳು ಪಾದಯಾತ್ರೆ ನಡೆಸಲಿದ್ದು, ನಿತ್ಯ ಸರಾಸರಿ 8 ತಾಸು ನಡೆಯಲು ನಿರ್ಧಾರ ಮಾಡಲಾಗಿದೆ. ಪ್ರತಿ ಕ್ಷೇತ್ರದಿಂದ 200ರಿಂದ 500 ಜನರನ್ನ ಕರೆತರುವ ಗುರಿ ನೀಡಲಾಗಿದೆ. ಮೊದಲ ದಿನ ಕುಂಬಳಗೂಡು ಮಾರ್ಗವಾಗಿ ಪಾದಯಾತ್ರೆ ಸಾಗಲಿದೆ. ಬಿಡದಿಯ ಮಂಜುನಾಥ ಕನ್ವೆನ್ಷನ್ ಹಾಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದು, ಮೊದಲ ದಿನ 16 ಕಿಲೋಮೀಟರ್ ಸಾಗಲಿದೆ. 2ನೇ ದಿನ ಬಿಡದಿಯಿಂದ ಪಾದಯಾತ್ರೆ ಆರಂಭವಾಗಲಿದ್ದು, ರಾಮನಗರದ ಕೆಂಗಲ್ನಲ್ಲಿ ವಾಸ್ತವ್ಯ ಹೂಡಲಿದೆ. 2ನೇ ದಿನ ಒಟ್ಟು 22 ಕಿಲೋಮೀಟರ್ ಹೆಜ್ಜೆ ಹಾಕಲಿದೆ. 3ನೇ ದಿನ ಕೆಂಗಲ್ನಿಂದ ಆರಂಭವಾಗುವ ಪಾದಯಾತ್ರೆ ನಿಡಘಟ್ಟದಲ್ಲಿ ಮೊಕ್ಕಾಮಾಗಲಿದೆ. 3ನೇ ದಿನ ಒಟ್ಟು 20 ಕಿಲೋಮೀಟರ್ ಸಾಗಲಿದೆ. 4ನೇ ದಿನ ನಿಡಘಟ್ಟದಿಂದ ಶುರುವಾಗಿ ಮಂಡ್ಯದಲ್ಲಿ ಬಿಡಾರ ಹಾಕಲಿದೆ. ಈ ದಿನ 20 ಕಿಲೋಮೀಟರ್ ಹೆಜ್ಜೆ ಹಾಕಲಿದೆ. ಇನ್ನು 5ನೇ ದಿನ ಮಂಡ್ಯದಿಂದ ತೂಬಿನಕೆರೆಗೆ ಜಾಥಾ ತಲುಪಲಿದೆ. ಒಟ್ಟು 16 ಕಿಲೋಮೀಟರ್ ಸಂಚರಿಸಲಿದೆ. 6ನೇ ದಿನ ತೂಬಿನಕೆರೆಯಿಂದ ರಾತ್ರಿ ಶ್ರೀರಂಗಪಟ್ಟಣ ತಲುಪುವ ಪಾದಯಾತ್ರೆ 17 ಕಿಲೋಮೀಟರ್ ದೂರ ಸಾಗಲಿದೆ. 7ನೇ ದಿನ ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಮೈಸೂರು ಪ್ರವೇಶ ಮಾಡಲಿದೆ. ಈ ದಿನ 10 ಕಿಲೋಮೀಟರ್ ನಡಿಗೆ ಇರಲಿದೆ. ಇನ್ನು 8ನೇ ದಿನ ಮೈಸೂರಿನಲ್ಲಿ ಸಂಚರಿಸುವ ಪಾದಯಾತ್ರೆ ಒಟ್ಟು 7 ಕಿಲೋಮೀಟರ್ ಕ್ರಮಿಸಲಿದೆ. ಇನ್ನು ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ಬಗ್ಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಸಿಲುಕಿಸುವ ಕೆಲಸ ಅಂತ ಟೀಕಿಸಿದ್ದಾರೆ. ಮೂಡಾದಲ್ಲಿ ಅದನ್ನು ಕೂಡ ಇವತ್ತು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಹೇಗಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು, ನಾವು ಸುಳ್ಳು ಹೇಳ್ಕೊಂಡೆ ಕೆಟ್ಟ ಹೆಸರು ತರಬೇಕು ಅಂತ ಹೊರಟಿದ್ದಾರೆ. ಆದ್ದರಿಂದ ಅವರ ಪಾದಯಾತ್ರೆ ಇದೆ, ಪಾದಯಾತ್ರೆಗೆ ಯಾವುದೇ ನೈತಿಕತೆ ಇಲ್ಲ. ಯಾಕೆಂದರೆ ಅವರೇ ಆ ಭ್ರಷ್ಟಾಚಾರದಲ್ಲಿ ಪಾಲುದಾರರು ಮತ್ತು ಅವ್ರ ಕಾಲದಲ್ಲೇ ಅನೇಕ ಭ್ರಷ್ಟಾಚಾರಗಳು ಆಗಿರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ತೀವ್ರ ಸ್ವರೂಪ ಪಡಿತಾ ಇದ್ದು, ತಮ್ಮ ನಾಯಕನ ಪರ ಸಿದ್ದು ಪಡೆ ಬೆಂಗಾವಲಿಗೆ ಬಂದಿದೆ. ಮಧುಸೂದನ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.